ಇಂಥ ಒಂದು ಇತಿಹಾಸ ಪರಂಪರೆ ಉಳಿಸ್ಕೊಳ್ಬೇಕು ಅಂತಂದರೆ ಇಂಥ ಸ್ಮಾರಕಗಳ ಸಂರಕ್ಷಣೆ ಅಗತ್ಯ. ಗರ್ಭಗೃಹದಲ್ಲಿರುವಂಥ ಈಶ್ವರಲಿಂಗವನ್ನು ತಾವು ನೋಡಿದಾಗ ಇದರ ಕಾಲಮಾನ 10ನೇ ಶತಮಾನ ಅಂತ ಹೇಳ್ಬೋದು. ಇದೊಂದು ಅಪೂರ್ವವಾದಂಥ ಒಂದು ಪ್ರಾಚೀನ ಸ್ಮಾರಕ. ವೀಕ್ಷಕರೇ, ರೋಣ ಗ್ರಾಮದ ಐತಿಹಾಸಿಕ ಈ ಗ್ರಾಮದಲ್ಲಿ ಇರ್ತಕ್ಕಂಥ 13 ಪ್ರಾಚೀನ ಸ್ಮಾರಕಗಳಲ್ಲಿ ಇಲ್ಲಿರ್ತಕ್ಕಂಥ ರೋಣದ ಶಾಸಕರ ಮನೆಯ ಮುಂದೆ ಇರ್ತಕ್ಕಂಥ ಈ ಪ್ರಾಚೀನ ಸ್ಮಾರಕ, ಇಲ್ಲಿ 2 ಈಶ್ವರ ಲಿಂಗಗಳಿರುವಂಥ ಜೋಡು ಗುಡಿ ಇದೆ. ಈ ಗುಡಿಯನ್ನು ತಾವು ನೋಡಿದಾಗ ಗೊತ್ತಾಗುತ್ತೆ, ಇದರ ಅರ್ಧ ಭಾಗ ಎಲ್ಲ ಹೂತು ಹೋಗಿದೆ. ಇಲ್ಲೆಲ್ಲ ಈ ಪ್ರಾಚೀನ ಸ್ಮಾರಕ ಏನು ಯಥಾಸ್ಥಿತಿ ಕಾಯ್ಕೊಂಡು ಹೋಗ್ಬೇಕಂತಂದ್ರೆ ಇದಕ್ಕೆಲ್ಲ ಸುಣ್ಣ ಬಣ್ಣ ಹಚ್ಚಿದ್ದಾರೆ. ಒಟ್ಟಾರೆ ಈ ಪ್ರಾಚೀನ ಸ್ಮಾರಕ ಸಂರಕ್ಷಿತ ಸ್ಮಾರಕ ಅಂತೇನು ನಾವು ಕರಿತೀವಿ. ಇಲ್ಲಿರ್ತಕ್ಕಂಥ ಒಂದು ಪ್ರಾಚ್ಯ ವಾಸ್ತುಶೈಲಿಯನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ. ಈ ರೋಣದಲ್ಲಿ ಸಹ ಅನೇಕ 13 ಪ್ರಾಚೀನ ಸ್ಮಾರಕಗಳು ಪ್ರವಾಸಿ ಸ್ಥಳವಾಗಿ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇಲ್ಲಿದ್ದಂಥ ಮಾನ್ಯ ಸಚಿವರು ಅಂದರೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಶ್ರೀ H.K. ಪಾಟೀಲ್ ಪ್ರವಾಸೋದ್ಯಮಿ ಇಲಾಖೆ ಹಾಗೂ ಇಲ್ಲಿರ್ತಕ್ಕಂಥ ರೋಣದ ಮಾನ್ಯ ಶಾಸಕರು G.S. ಪಾಟೀಲ್ ಅವರು ಇದನ್ನು ಏನು ಸ್ಮಾರಕಗಳ ಒಂದು ಅಭಿವೃದ್ಧಿ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರುವಂಗಾಗಬೇಕು, ಈ ದಿಶೆಯೊಳಗೆ ಈ ರೋಣದ ಇಲ್ಲಿರ್ತಕ್ಕಂಥ ಪ್ರಾಚೀನ ಸ್ಮಾರಕಗಳನ್ನು ತಾವು ಒಳಗೆ ಯಾವ ರೀತಿ ವಾಸ್ತುಶಿಲ್ಪ ಶೈಲಿ ಇದೆ ಗಮನಿಸಬೇಕು. ನೋಡ್ರಿ, ಒಳಗಡೆ ಇರ್ತಕ್ಕಂಥ ಗರ್ಭಗೃಹ ಅಂತರಾಳ ನಾವು ನವರಂಗದಲ್ಲಿದ್ದೇವೆ. ಇವೆಲ್ಲ ಕಂಬಗಳು ದುಂಡಾದಂಥ ಏನು ಕಲಾತ್ಮಕ ಕೆತ್ತನೆ ಇದೆ. ಇಲ್ಲಿರ್ತಕ್ಕಂಥ ಭುವನೇಶ್ವರಿ ಅಂತೇನು ಕರಿತೀವಿ ಈ ಭಾಗದೊಳಗೆ. ಇಲ್ಲಿರ್ತಕ್ಕಂಥ ಅಂತರಾಳದ ಬಾಗಿಲವಾಡ ಜಾಲಾಂಧ್ರಗಳೊಂದಿಗೆ ಇದೆ. ಇಲ್ಲಿರ್ತಕ್ಕಂಥ 2 ಈಶ್ವರ ಲಿಂಗಗಳು ಈ ಕಡೆ ಇದೆ. ಇಲ್ಲಿರ್ತಕ್ಕಂಥ ಒಳಗಡೆ ಏನು ಸಪ್ತಮಾತೃಕೆಯರು ಅಂತ ಹೇಳ್ತೀವಿ, ಇಲ್ಲಿ 9 ಶಿಲ್ಪಗಳ ಒಂದು ಅಪೂರ್ವವಾದಂಥ ಒಂದು ಸಪ್ತಮಾತೃಕೆ ಇದೆ. ಇದು ಸಹ ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಕಲಾತ್ಮಕ ಕೆತ್ತನೆ ಅಂತ ತಾವು ನೋಡ್ತಾ ಇದ್ದೀರಿ. ಇದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಗರ್ಭಗೃಹದಲ್ಲಿ ಇರುವಂಥ ಈಶ್ವರಲಿಂಗವನ್ನು ತಾವು ನೋಡಿದಾಗ ಇದರ ಕಾಲಮಾನ 10ನೇ ಶತಮಾನ ಅಂತ ಹೇಳ್ಬೋದು. ಒಟ್ಟಾರೆ ಇಲ್ಲಿರ್ತಕ್ಕಂಥ ಈ ಕಲಾತ್ಮಕ ದೇವಾಲಯದ ಏನು ಪ್ರಾಚೀನ ಸ್ಮಾರಕ ಇದೆ, ಇದರ ಗತವೈಭವ ಮತ್ತು ಮರುಕಳಿಸುವಂತಾಗಬೇಕಂತ ಹೇಳ್ತಾ ಇಲ್ಲಿ ಪ್ರಾಚೀನ ಸ್ಮಾರಕಗಳನ್ನು ತಾವು 13 ಅಂತ ಹೇಳಿದ್ದೇನಲ್ಲ, ಅವುಗಳನ್ನು ಕ್ರಮೇಣವಾಗಿ ತಾವು ನೋಡ್ತಾ ಹೋದಾಗ ಒಂದಕ್ಕೊಂತ ಒಂದು ದೇವಾಲಯ ವಾಸ್ತುಶಿಲ್ಪ ವಿಭಿನ್ನ ಶೈಲಿಯೊಳಗೆ ಕಲಾತ್ಮಕ ಕೆತ್ತನೆ ಇದೆ. ಇಲ್ಲಿರ್ತಕ್ಕಂಥ ಅಪೂರ್ವವಾದಂಥ ಒಂದು ಪ್ರಾಚ್ಯ ವಸ್ತುಶಿಲ್ಪ ಸಪ್ತಮಾತೃಕೆ ಅಂತ ಏನು ಕರಿತೀವಿ. ಇಲ್ಲೇ ರುದ್ರವೀಣೆ ನುಡಿಸ್ತಕ್ಕಂಥ ರುದ್ರ ಇದ್ದಾನೆ, ಕೊನೆಗೆ ಗಣಪತಿ ಇದ್ದಾನೆ, ಮಧ್ಯದಲ್ಲಿ ಬರ್ತಕ್ಕಂಥ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಬ್ರಾಹ್ಮಿ, ವರಾಯಿ, ಕೌಮಾರಿ, ಇಂದ್ರಾಣಿ ಅಂತ ಹೇಳ್ತೀವಿ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಏನು ಪ್ರಾಚೀನ ಒಂದು ಸ್ಮಾರಕಗಳ ಈ ಒಳಗಡೆ ಪ್ರಾಚ್ಯ ವಸ್ತು ಶಿಲ್ಪಗಳು ಇರುವುದರಿಂದ ಇದೊಂದು ಅಪೂರ್ವವಾದಂಥ ಒಂದು ಪ್ರಾಚೀನ ಸ್ಮಾರಕ. ಇದನ್ನು ತಾವು ದಯವಿಟ್ಟು ಬಂದು ನೋಡಿದರೆ ಇದರ ವಾಸ್ತುಶಿಲ್ಪ ವೈಭವವನ್ನು ತಾವು ನೋಡ್ತೀರಿ. ಈ ದೇವಸ್ಥಾನ ಉಳಿಸ್ಬೇಕಾಗಿದೆ, ಯಾಕಂದರೆ ಇದು ಶಿಥಿಲಾವಸ್ಥೆಗೆ ಹೋಗ್ತಾ ಇದೆ. ಇದನ್ನು ಯಾಕೆ ದುರಸ್ತಿ ಮಾಡಬೇಕು ಅಂತಂದರೆ ಇಂಥ ಒಂದು ಇತಿಹಾಸ ಪರಂಪರೆ ಉಳಿಸ್ಕೊಳ್ಬೇಕು ಅಂತಂದರೆ ಇಂಥ ಸ್ಮಾರಕಗಳ ಸಂರಕ್ಷಣೆ ಅಗತ್ಯ. ನಮಸ್ಕಾರ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ